ದುಬೈನಿಂದ ಚಿನ್ನ ಕಳ್ಳಸಾಗಣೆ ಪ್ರಕರಣದಲ್ಲಿ ಉದ್ಯಮಿ ಪುತ್ರ ತರುಣ್ ರಾಜು ಎಂಬಾತನನ್ನ ಡಿಆರ್ಐ ಅಧಿಕಾರಿಗಳು ಬಂಧಿಸಿದ್ದಾರೆ. ತರುಣ್ ರಾಜು ಓರ್ವ 5 ಸ್ಟಾರ್ ಹೋಟೆಲ್ ಮಾಲೀಕನ ತಮ್ಮನ ಮಗ ಎನ್ನಲಾಗಿದೆ. ಈತ ರನ್ಯಾರಾವ್ಗೆ ಹಲವು ವರ್ಷಗಳಿಂದ ಸ್ನೇಹಿತನಾಗಿದ್ದ. ನಟಿ ರನ್ಯಾರಾವ್ರಿಂದ ಚಿನ್ನ ತರಿಸಿಕೊಳ್ತಿದ್ದ ಎಂಬ ಮಾಹಿತಿ ಲಭ್ಯವಾಗಿದೆ. ಭಾನುವಾರ ವಿಚಾರಣೆಗೆಂದು ಕರೆಸಿಕೊಂಡಿದ್ದ ಡಿಆರ್ಐ ಅಧಿಕಾರಿಗಳು ತಡರಾತ್ರಿ ತರುಣನ್ನ ಬಂಧಿಸಿ ಸೋಮವಾರ ಬೆಳಗ್ಗೆ ನ್ಯಾಯಾಧೀಶರ ಎದುರು ಹಾಜರುಪಡಿಸಿದರು. ಮಾರ್ಚ್ 15ರವರೆಗೆ ತರುಣ್ನ ಡಿಆರ್ಐ ಕಸ್ಟಡಿಗೆ ನೀಡಿ ಆರ್ಥಿಕ ಅಪರಾಧಗಳ ಕೋರ್ಟ್ನ ಜಡ್ಜ್ ಆದೇಶ ನೀಡಿದ್ದಾರೆ. ಇನ್ನು ನಟಿ ರನ್ಯಾ ಹವಾಲಾ ಮೂಲಕ ದುಬೈಗೆ ಹಣ ಸಾಗಿಸಿ ದುಬೈನಿಂದ ಚಿನ್ನದ ಬಿಸ್ಕೆಟ್ಗಳನ್ನು ತರ್ತಾ ಇದ್ಲು ಎಂಬ ಮಾಹಿತಿ ಲಭ್ಯವಾಗಿದೆ. ಹವಾಲಾ ಮೂಲಕ ಬೆನ್ನು ಬಿದ್ದಿರುವಂತಹ ಪೊಲೀಸರು ಇದರ ಹಿಂದೆ ಯಾರ ಕೈವಾಡವಿದೆ, ಹವಾಲಾ ಮೂಲಕ ಹಣ ನೀಡುತ್ತಿದ್ದವರು ಯಾರು, ದುಬೈನಿಂದ ತಂದ ಚಿನ್ನವನ್ನ ಯಾರಿಗೆ ನೀಡ್ತಾ ಇದ್ಲು ಅನ್ನೋ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ. ಡಿಆರ್ಐ ಕಸ್ಟಡಿ ಮುಗಿದ ಹಿನ್ನೆಲೆ ರನ್ಯಾರವರನ್ನ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು. ಈ ವೇಳೆ ಏನಾದರೂ ಸಮಸ್ಯೆ ಮಾಡಿದ್ದಾರೆ ಎಂದು ರನ್ಯಾಗೆ ಜಡ್ಜ್ ಪ್ರಶ್ನಿಸಿದ್ದಾರೆ. ಗಳಗಳನೆ ಕಣ್ಣೀರು ಹಾಕಿದ ರನ್ಯಾರಾವ್ ಕೆಟ್ಟದಾಗಿ ಬೈದಿದ್ದಾರೆ, ಕೆಟ್ಟ ಪದಗಳನ್ನು ಬಳಸಿದ್ದಾರೆ. ನಾನು ಎಮೋಷನಲ್ ಆಗಿ ಒಡೆದು ಹೋಗಿದ್ದೀನಿ, ತಲೆಗೆ ಸುತ್ತಿಗೆಯಲ್ಲಿ ಹೊಡೆದಂತೆ ನನ್ನನ್ನು ಪ್ರಶ್ನಿಸಿದ್ದಾರೆ. ಡಿಆರ್ಐ ಅಧಿಕಾರಿಗಳು ಬೆದರಿಕೆ ಹಾಕಿದ್ದಾರೆ ಎಂದು ರನ್ಯಾ ಹೇಳಿಕೆ ನೀಡಿದ್ದಾರೆ. ರನ್ಯಾ ಆರೋಪದ ಬಗ್ಗೆ ಉತ್ತರ ನೀಡುವಂತೆ ಡಿಆರ್ಐಗೆ ಜಡ್ಜ್ ಸೂಚನೆ ನೀಡಿದ್ದಾರೆ. ಈ ವೇಳೆ ಸಾಕ್ಷ್ಯಾಧಾರ ಮುಂದಿಟ್ಟು ಸಿಸಿಟಿವಿಯ ಮುಂದೆಯೇ ಪ್ರಶ್ನೆ ಕೇಳಿದ್ದೇವೆ, ಬೇಕಾದರೆ ನ್ಯಾಯಾಲಯಕ್ಕೆ ಸಿಸಿಟಿವಿ ದೃಶ್ಯ ಸಲ್ಲಿಸುತ್ತೇವೆ ಎಂದು ಡಿಆರ್ಐ ಅಧಿಕಾರಿಗಳು ಹೇಳಿದ್ದಾರೆ. ವಿಚಾರಣೆ ಬಳಿಕ ರನ್ಯಾರಾವ್ 14 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿ ಕೋರ್ಟ್ ಆದೇಶಿಸಿದೆ. ಮಾರ್ಚ್ 24ರವರೆಗೆ ನಟಿ ರನ್ಯಾರಾವ್ ನ್ಯಾಯಾಂಗ ಬಂಧನದಲ್ಲಿ ಇರಲಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿಗೆ ರನ್ಯಾರಾವ್ ಶಿಫ್ಟ್ ಆಗಿದ್ದಾರೆ. ರನ್ಯಾರಾವ್ ಕಂಪನಿಗೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೆಐಡಿಬಿಯಿಂದ ಭೂಮಿ ಮಂಜೂರು ಮಾಡಿರುವುದು ಬೆಳಕಿಗೆ ಬಂದಿದೆ. 2023 ಫೆಬ್ರವರಿ 23ರಂದು ರನ್ಯಾರಾವ್ ಒಡೆತನದ ಕ್ಷಿರೋಡ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಶಿರಾ ಬಳಿ 12 ಎಕರೆ ಭೂಮಿ ಮಂಜೂರಾಗಿದೆ. ಟಿಎಂಟಿ ಕಮ್ಮಿ ನಿರ್ಮಾಣಕ್ಕೆ ಭೂಮಿ ಮಂಜೂರು ಮಾಡಲಾಗಿದ್ದು 138 ಕೋಟಿ ಬಂಡವಾಳದೊಂದಿಗೆ ಕಂಪನಿ ಆರಂಭಿಸಿ 160 ಮಂದಿಗೆ ಉದ್ಯೋಗ ನೀಡುವುದಾಗಿ ಈ ಕಂಪನಿ ಭರವಸೆ ನೀಡಿತ್ತು. ಹಿಂದಿನ ಸರ್ಕಾರದಲ್ಲಿ ಇದು ಅವರಿಗೆ 12 ಎಕರೆ ಕೆಐಡಿಬಿ ಸಿರಾದಲ್ಲಿ ಒಂದು ಟಿಎಂಟಿ ಫ್ಯಾಕ್ಟರಿ ಅಂತಲ್ಲಿ ಅಲೋಕೇಶನ್ ಆಗಿದೆ. ಅಷ್ಟು ಮಾತ್ರ ಗೊತ್ತು. ಇವತ್ತು ದಿವಸ ನಾನು ಮಾಹಿತಿ ಕೇಳಿದ್ದೀನಿ. ಏನು ರನ್ಯಾಗೆ ಸೇರಿದ ಕಂಪನಿಗೆ ಭೂಮಿ ಹಂಚಿಕೆ ಮಾಡಿರುವುದರಲ್ಲಿ ಯಾವುದೇ ಲೋಪವಿಲ್ಲ. ಭೂಮಿ ಹಂಚಿಕೆ ವೇಳೆ ಯಾವುದೇ ಕಾನೂನು ಉಲ್ಲಂಘಿಸಿಲ್ಲ ಎಂದು ಮಾಜಿ ಸಚಿವ ಮುರುಗೇಶ್ ನಿರಾಣಿ ಸ್ಪಷ್ಟನೆ ನೀಡಿದ್ದಾರೆ. ಏನು ಕೆಐಡಿಬಿ ಭೂಮಿ ರನ್ಯಾರಾವ್ ಹೆಸರಿಗೆ ಅಲಾಟ್ಮೆಂಟ್ ಆಗಿತ್ತು. ಕೆಐಡಿಬಿಯೊಂದಿಗೆ ಒಡಂಬಡಿಕೆ ಸೇಲ್ ಡೀಡ್ ಮಾಡಿಕೊಂಡಿಲ್ಲ. ಹೀಗಾಗಿ ಅಲಾಟ್ಮೆಂಟ್ ಆದ ಭೂಮಿ ರನ್ಯಾಗೆ ಹಸ್ತಾಂತರವಾಗಿಲ್ಲ. ಬದಲಿಗೆ ಕೆಐಡಿಬಿ ಸುಪರ್ದಿಯಲ್ಲೇ ಇದೆ ಅಂತ ತುಮಕೂರು ಜಿಲ್ಲಾ ಕೆಐಡಿಬಿ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ದುಬೈನಿಂದ ಚಿನ್ನ ಕಳ್ಳಸಾಗಾಣೆ ಕೇಸ್ನಲ್ಲಿ ಅಧಿಕಾರಿಗಳು ನಟಿ ರನ್ಯಾರಾವ್ ವಿಚಾರಣೆ ತೀವ್ರಗೊಳಿಸಿದ್ದಾರೆ. ರನ್ಯಾರಾವ್ ಮೊಬೈಲ್ ಹಾಗೂ ಲ್ಯಾಪ್ಟಾಪ್ನಲ್ಲಿ ಲಭ್ಯವಾದ ಡಿಜಿಟಲ್ ಸಾಕ್ಷ್ಯವನ್ನ ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ. ರನ್ಯಾರಾವ್ ಮೊಬೈಲ್ನಲ್ಲಿ ಹಲವು ರಾಜಕೀಯ ನಾಯಕರು ಮತ್ತು ಪೊಲೀಸ್ ಅಧಿಕಾರಿಗಳ ನಂಬರ್ಗಳು ಪತ್ತೆಯಾಗಿವೆ. ಪ್ರಸ್ತುತ ಸರ್ಕಾರದ ಸಚಿವರುಗಳು ಮತ್ತು ಹಿಂದಿನ ಸರ್ಕಾರಗಳ ಮಾಜಿ ಸಚಿವರುಗಳ ನಂಬರ್ ಪತ್ತೆಯಾಗಿವೆ. ಈ ಪೈಕಿ ರನ್ಯಾರಾವ್ ಕೆಲವು ಪ್ರಮುಖ ವ್ಯಕ್ತಿಯೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದದ್ದು ಬೆಳಕಿಗೆ ಬಂದಿದೆ. ರನ್ಯಾರಾವ್ ಲ್ಯಾಪ್ಟಾಪ್ನಲ್ಲಿ ರಿಯಲ್ ಎಸ್ಟೇಟ್ ವ್ಯಾಪಾರ ಸಂಬಂಧಿತ ಮಾಹಿತಿ ಸಹ ಲಭ್ಯವಾಗಿದೆ. ಇನ್ನು ಡಿಆರ್ಐ ಮತ್ತು ಸಿಬಿಐ ಎರಡೂ ಕಡೆಯಿಂದಲೂ ಪ್ರಕರಣದ ತನಿಖೆ ನಡೆಯುತ್ತಿದ್ದು, ಚಿನ್ನ ಕಳ್ಳಸಾಗಾಣಿಗೆ ನಟಿಯನ್ನೇ ಯಾಕೆ ಬಳಸಿಕೊಳ್ತಿದ್ರು, ರನ್ಯಾರಾವ್ಗೆ ವಿದೇಶದಲ್ಲಿ ಯಾರ ಜೊತೆ ಸಂಪರ್ಕ ಇತ್ತು ಎಂಬ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಅಗತ್ಯ ಬಿದ್ದರೆ ನಟಿಯ ಸಂಪರ್ಕದಲ್ಲಿದ್ದವರಿಗೆ ನೋಟಿಸ್ ನೀಡಿ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ಚಿನ್ನ ಕಳ್ಳಸಾಗಣೆ ಪ್ರಕರಣದ ಹಿಂದೆ ಕೆಲ ಸಚಿವರಿದ್ದಾರೆ ಎಂಬ ಸುದ್ದಿಗಳು ಬಂದಿವೆ. ಈ ಸಚಿವರು ಯಾರು ಅನ್ನೋ ಸತ್ಯ ಬಯಲಾಗಬೇಕು ಅಂತ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಒತ್ತಾಯಿಸಿದ್ದಾರೆ. ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಎಪಿಸೋಡ್ನಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥ ರನ್ಯಾರಾವ್ ಅವರ ಹಿಂದೆ ಅನೇಕ ಘಟಾನುಘಟಿಗಳು ಇದ್ದಾರೆ ಅನ್ನುವ ಅಂಶಗಳು ಹೊರಗೆ ಬರ್ತಾ ಇದೆ. 30ಕ್ಕೂ ಹೆಚ್ಚು ಬಾರಿ ವಿದೇಶಕ್ಕೆ, ದುಬೈಗೆ, ಬೇರೆ ಬೇರೆ ದೇಶಗಳಿಗೆ ಹೋಗಿ ಬಂದಿರತಕ್ಕಂಥ ರನ್ಯಾರಾವ್ ಬೆಂಗಳೂರಿಗೆ ವಾಪಸ್ ಮರಳಿ ಬಂದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಪ್ರೋಟೋಕಾಲ್ ವ್ಯವಸ್ಥೆ ಆಕೆಗೆ ನೀಡಲಾಗಿತ್ತು. ಪೊಲೀಸವರೇ ಎಸ್ಕಾರ್ಟ್ ಮಾಡಿ ವಿಮಾನ ನಿಲ್ದಾಣದಿಂದ ಕರೆದುಕೊಂಡು ಹೋಗ್ತಾ ಇದ್ದರು. ಇಂಥ ವ್ಯಕ್ತಿಗಳಿಗೆ ಬೆಂಬಲ ನೀಡಿರ್ತಕ್ಕಂಥ ರಾಜಕಾರಣಿಗಳು, ಮಂತ್ರಿಗಳು, ಮಾಜಿ ಮಂತ್ರಿಗಳು ಅಥವಾ ಮಾಜಿ ಶಾಸಕರುಗಳು ಅಥವಾ ಶಾಸಕರು ಯಾರು ಅನ್ನೋದನ್ನು ಮುಖ್ಯಮಂತ್ರಿಗಳು ಗಮನಕ್ಕೆ ಬಂದಿದ್ದು ಅವರ ಬಹಿರಂಗಪಡಿಸಬೇಕು, ಅವ್ರಿಗೆ ಮಾಹಿತಿ ಇದ್ರೆ ಅಂತ ಅನ್ನುವ ಮಾತನ್ನು ಈ ಸಂದರ್ಭ ಹೇಳೋದಕ್ಕೆ ಇಚ್ಛಪಡ್ತೇನೆ. ನಟಿ ರನ್ಯಾ ಚಿನ್ನ ಕಳ್ಳಸಾಗಣೆ ಪ್ರಕರಣದಲ್ಲಿ ಸಚಿವರ ಕೈವಾಡವಿದೆ ಎಂಬ ಬಿಜೆಪಿ ಆರೋಪಕ್ಕೆ ಸಚಿವರಾದ ಎನ್ ಚೆಲುವರಾಯಸ್ವಾಮಿ, ಎಚ್.ಕೆ. ಪಾಟೀಲ್, ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಪ್ರಕರಣದ ಬಗ್ಗೆ ತನಿಖೆ ಮಾಡಲಿ, ಯಾರದ್ದಾದ್ರೂ ಹೆಸರಿದ್ರೆ ತನಿಖೆಯಲ್ಲಿ ಗೊತ್ತಾಗಲಿದೆ, ಸುಮ್ಮನೆ ಹೇಳಿದ್ರೆ ಏನು ಪ್ರಯೋಜನ ಅಂತ ಪ್ರಶ್ನೆ ಮಾಡಿದ್ದಾರೆ. ಈಗ ಕೇಸ್ ವಿಚಾರದಲ್ಲಿ ತನಿಖಾ ಸಂಸ್ಥೆಗಳಿದೆ, ಪೊಲೀಸ್ ಇಲಾಖೆ ಇದೆ, ಆಲ್ರೆಡಿ CBI ನವರು ತಗೊಂಡಿದ್ದಾರೆ. ಮಾಡಲಿ,
ಯಾವ್ದಾರ ಇದ್ದರೆ ಹೊರಗಡೆ ತರಲಿ. ನಾನು ಯಾರ ಮೇಲೆ ಆರೋಪ ಮಾಡೋಕ್ಕೆ ಹೋಗೋದಿಲ್ಲ. ಈ ಒಂದು ಏನು ಸ್ಮಗ್ಲಿಂಗ್ ಆಗಿದೆ, ಈ ಸ್ಮಗ್ಲಿಂಗ್ನಲ್ಲಿ ಯಾರು ಕಾಣರೋ ಅವ್ರ ಮೇಲೆ ಕ್ರಮ ಆಗಬೇಕು. ಕಾನೂನಾತ್ಮಕವಾಗಿ ತನಿಖೆ ನಂತರ ಕ್ರಮ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತದೆ. ಈಗ ತನಿಖೆಗೆ ಆದೇಶ ಆಗಿದೆ, CBIನವರು ತನಿಖೆ ಮಾಡ್ತಿದ್ದಾರೆ. ಅದರಲ್ಲಿ ಯಾರ್ದು ಬಂದಿದೆ, ಏನು ಬಂದಿದೆ, ಅವ್ರಿಗೆ ಇನ್ವಾಲ್ವ್ಮೆಂಟ್ ಏನಿದೆ ಅದೆಲ್ಲ ತನಿಖೆಯಲ್ಲಿ ಬರಲಿ. ತನಿಖೆಯಲ್ಲಿ ಬರಬೇಕಲ್ಲ. ತನಿಖೆಯಲ್ಲಿ ಬರೋ ತನಕ ಏನು ಹೇಳೋಕ್ಕಾಗಲ್ಲ. ನಮಗೂ ಏನು ಫೀಡ್ಬ್ಯಾಕ್ ಇಲ್ಲ. ವಿಧಾನಸಭೆಯಲ್ಲೂ ಸಹ ನಟಿ ರಮ್ಯಾರಾವ್ ಪ್ರಕರಣದ ಬಗ್ಗೆ ಚರ್ಚೆ ನಡೆದಿದೆ. ಪ್ರಕರಣ ಪ್ರಸ್ತಾಪಿಸಿದ ಶಾಸಕ ಸುನಿಲ್ ಕುಮಾರ್, ರಮ್ಯಾರಾವ್ ಹಿಂದೆ ಇರುವ ಸಚಿವರು ಯಾರು, ಪ್ರಭಾವಿ ಯಾರು ಎಂದು ರಾಜ್ಯದ ಜನರಿಗೆ ಗೊತ್ತಾಗಬೇಕಿದೆ ಎಂದು ಆಗ್ರಹಿಸಿದ್ದಾರೆ. ಈ ವೇಳೆ ಪರಮೇಶ್ವರ್ ಮಾತನಾಡಿ, ಇದು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುವಂತಹದ್ದು. ಸಿಬಿಐಗೆ ಕೊಟ್ಟಿರುವ ವಿಷಯದ ಬಗ್ಗೆ ನನಗೆ ಮಾಹಿತಿ ನೀಡಿಲ್ಲ ಎಂದಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಮಧ್ಯಪ್ರವೇಶಿಸಿ ಅಧಿಕಾರಿಗಳೇ ಅವರಿಗೆ ರಕ್ಷಣೆ ಕೊಟ್ಟಿದ್ದಾರೆ ಅಂದ್ರೆ ಹೇಗೆ ಅಂತ ಕಿಡಿಕಾರಿದ್ದಾರೆ. ಅದರ ಬಗ್ಗೆ ನಟಿ ರಶ್ಮಿಕಾ ಮಂದಣ್ಣಗೆ ಭದ್ರತೆ ನೀಡುವಂತೆ ಕೇಂದ್ರ ಮತ್ತು ರಾಜ್ಯ ಗೃಹ ಸಚಿವರಿಗೆ ಕೊಡವ ನ್ಯಾಷನಲ್ ಸಂಘಟನೆ ಪತ್ರ ಬರೆದಿದೆ. ರಶ್ಮಿಕಾ ಮಂದಣ್ಣ ಕೊಡವ ಸಮುದಾಯದವರು ಅನ್ನೋ ಕಾರಣಕ್ಕೆ ಟಾರ್ಗೆಟ್ ಮಾಡಲಾಗಿದೆ ಅಂತ ಸಂಘಟನೆ ಆರೋಪಿಸಿದೆ. ಇತ್ತೀಚೆಗೆ ಚಲನಚಿತ್ರೋತ್ಸವಕ್ಕೆ ಆಹ್ವಾನ ಕೊಟ್ಟರು ಬಂದಿಲ್ಲ ಅಂತ ಕಾಂಗ್ರೆಸ್ ಶಾಸಕ ರವಿ ಗಣಿಗ ಕಿಡಿಕಾರಿದ್ರು. ಇನ್ನು ಈ ಪತ್ರಕ್ಕೆ ಪ್ರತಿಕ್ರಿಯಿಸಿರುವ ರವಿ ಗಣಿಗ, ನಾಚಪ್ಪ ಕೊಡವ ಸಮುದಾಯದ ವಿಶ್ವಾಸ ಕಳೆದುಕೊಂಡಿದ್ದಾರೆ, ಕೆಲವರು ಪ್ರಚಾರಕ್ಕೋಸ್ಕರ ಹೀಗೆಲ್ಲ ಮಾತನಾಡ್ತಾರೆ ಅಂತ ಕಿಡಿಕಾರಿದ್ದಾರೆ. ಕೇಂದ್ರ ಗೃಹ ಮಂತ್ರಿಗಳಂತ ಅಮಿತ್ ಶಾ ಮತ್ತು ಕರ್ನಾಟಕದ ಗೃಹ ಮಂತ್ರಿಗಳಂತ ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರಿಗೆ ದೂರು ಸಲ್ಲಿಸಿದ್ದೀನಿ. ಯಾಕೆಂತೇಳಿದರೆ ರಶ್ಮಿಕಾ ಮಂದಣ್ಣ ಒಬ್ಬಳು ಪ್ರತಿಭಾವಂತ ನಟಿ. ಒಂದು ಸಣ್ಣ ಸಮುದಾಯ, ಅತ್ಯಂತ ಸಣ್ಣ ಸಮುದಾಯ, ಸೂಕ್ಷ್ಮ ಸಮುದಾಯದ ಕೊಡವ ಸಮುದಾಯದಿಂದ ಎಮರ್ಜ್ ಆಗಿ ರಾಷ್ಟ್ರಮಟ್ಟದಲ್ಲಿ ತನ್ನ ಪ್ರತಿಭೆ ಮತ್ತು ನಿರಂತರ ಪರಿಶ್ರಮದಿಂದ ಎಳೆಯ ಪ್ರಾಯದಲ್ಲಿ ಅಮಿತಾಬ್ ಬಚ್ಚನ್ ಮತ್ತು ಸಲ್ಮಾನ್ ಖಾನ್ರಂಥ ಮೆಗಾ ಸ್ಟಾರ್ಗಳ ಜೊತೆ ಅವಳು ನಡೆಸ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಶಾಸಕರು ತಮ್ಮ ಮೂಗಿನ ನೇರಕ್ಕೆ ರಶ್ಮಿಕಾ ನಡೀಲಿಲ್ಲ ಅಂತ ಹೇಳ್ಕೊಂಡು ಅವ್ರನ್ನ ಎಳೆದಾಡೋದು, ಅವ್ರ ಮೇಲೆ ಒಂದು ಫೋಬಿಯಾ ಕ್ರಿಯೇಟ್ ಮಾಡೋದು ಒಂಥರ ಸ್ಯಾಡಿಸ್ಟ್ ಪ್ರವೃತ್ತಿ. ಇದು ನಿನ್ನೆ ಮೊನ್ನೆದಲ್ಲ, ಸುಮಾರು ವರ್ಷದಿಂದ ನಡೀತಾ ಇದೆ. ನಾಚಪ್ಪ ಅವರು ಈಗ ಆಲ್ರೆಡಿ ಅವರ ಕ್ರೆಡಿಬಿಲಿಟಿಯನ್ನು ಕೊಡವ ಸಮಾಜದಲ್ಲಿ ಮತ್ತು ಕೊಡಗಿನಲ್ಲಿ ಕಳ್ಕೊಂಡಿದ್ದಾರೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ಇಸ್ರೇಲ್ ಮಹಿಳೆ ಮತ್ತು ಮತ್ತೊಬ್ಬ ಆರೋಪಿಯ ಬಂಧನವಾಗಿದೆ. ಮೂರನೇ ಆರೋಪಿ ಶರಣಬಸವನನ್ನ ಕೃತ್ಯವೆಸಗಿದ್ದ ಸ್ಥಳಕ್ಕೆ ಕರೆತಂದು ಪೊಲೀಸರು ಸ್ಥಳ ಮಹಜರು ನಡೆಸಿದ್ದಾರೆ. ಶರಣಬಸವ ಅವರು ಟೈಲ್ಸ್ ಗಾರೆ ಕೆಲಸ ಮಾಡ್ತಾರೆ. ಇವ್ರು 3 ಜನ ಒಂದೇ ಏರಿಯಾದವರಿದ್ದಿಂದ ಪರಿಚಯರು, ಒಬ್ಬರು ದೋಸ್ತರು, 3 ಜನ ದೋಸ್ತರಾಗಿದ್ದ ಆ ದಿನ ಒಂದಕ್ಕೊಂದು ಪರಿಚಯ ಆಗಿಬಿಟ್ಟು ಅಲ್ಲಿ ಹೋಗಬೇಕಾದ್ರೆ ಪೆಟ್ರೋಲ್ ಸಲುವಾಗಿ ದುಡ್ಡು ಕೇಳಿಬಿಟ್ಟು ಗಲಾಟೆ ಶುರುವಾಗಿ ಈ ಘಟನೆ ಆಗಿರೋದು ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದೆ. ಉದಯಗಿರಿ ಗಲಭೆ ಕೇಸ್ ಮತ್ತು ಕೊಪ್ಪಳದಲ್ಲಿ ಗ್ಯಾಂಗ್ ರೇಪ್ ಪ್ರಕರಣದ ಚರ್ಚೆಗೆ ಮೇಲ್ಮನೆಯಲ್ಲಿ ಅವಕಾಶ ಕೋರಿ ಬಿಜೆಪಿ ನಿಲುವಳಿ ಸೂಚನೆ ಮಂಡಿಸಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟ ಬಗ್ಗೆ ಹೇಮಲತಾ ನಾಯ್ಕ್ ಪ್ರಸ್ತಾಪಿಸಿ ಪರಿಷತ್ನಲ್ಲಿ ನಿಲುವಳಿ ಮೇಲೆಯೂ ಕೂಡ ಚರ್ಚೆಗೆ ಅವಕಾಶ ನೀಡುವಂತೆ ಬಿಜೆಪಿ ಸದಸ್ಯರು ಆಗ್ರಹಿಸಿದರು. ಅತ್ಯಾಚಾರ ತಡೆಯಲು ಬಂದಿದ್ದ ಅಮೆರಿಕದ ಡ್ಯಾನಿಯಲ್, ಮಹಾರಾಷ್ಟ್ರ ಮೂಲದ ಪಂಕಜ್ ಪಟೇಲ್ ಹಾಗೂ ಒರಿಸ್ಸಾ ಮೂಲದ ಬಿಬಾಸರನ್ನು ಕಾಲುವೆಗೆ ತಳ್ಳಿದ್ದಾರೆ. ಸಂಸತ್ ಅಧಿವೇಶನದಲ್ಲಿ ತ್ರಿಭಾಷಾ ಸೂತ್ರದ ಚರ್ಚೆ ವೇಳೆ ತಮಿಳುನಾಡು ಸಂಸದರು ಕೇಂದ್ರದ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ತಮಿಳುನಾಡಿನಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ಡಿಎಂಕೆ ಸರ್ಕಾರ ಒಪ್ಪದ ಬಗ್ಗೆ ಉಲ್ಲೇಖಿಸಿದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಅನಾಗರಿಕರು ಎಂದಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಹೇಳಿಕೆಗೆ ಕಿಡಿಕಾರಿದ ತಮಿಳುನಾಡು ಸಂಸದೆ ಕಿನಿಮೋಳಿ, ಕೇಂದ್ರ ಸಚಿವರು ಅನಾಗರಿಕರು ಎಂದ ಬಗ್ಗೆ ನೋವಾಗಿದೆ ಎಂದಿದ್ದಾರೆ. Very pained and hurt that the minister, in his reply in parliament today, has called the members of parliament, the Tamil Nadu government and the people of Tamil Nadu uncivilized. ಛತ್ತೀಸ್ಗಢ ಮಾಜಿ ಸಿಎಂ ಹಿರಿಯ ಕಾಂಗ್ರೆಸ್ ನಾಯಕ ಭೂಪೇಲ್ ಬಘೇಲ್ ಮತ್ತು ಪುತ್ರ ಚೈತನ್ಯ ಬಘೇಲ್ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬಹುಕೋಟಿ ಅಬಕಾರಿ ಹಗರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಘೇಲ್ ಕುಟುಂಬಕ್ಕೆ ಸೇರಿದ ಒಟ್ಟು 14 ಜಾಗಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ತಪಾಸಣೆ ನಡೆಸಿದ್ದಾರೆ. ತನ್ನ ನಿವಾಸದ ಮೇಲೆ ಇಡಿ ಅಧಿಕಾರಿಗಳ ದಾಳಿ ಬೆನ್ನಲ್ಲೇ ಟ್ವೀಟ್ ಮಾಡಿರುವ ಭೂಪೇಲ್ ಬಘೇಲ್, ಪಂಜಾಬ್ನಲ್ಲಿ ಕಾಂಗ್ರೆಸ್ ತಡೆಯಲು ಪಿತೂರಿ ಮಾಡಲಾಗ್ತಿದೆ ಎಂದಿದ್ದಾರೆ.
7 ವರ್ಷಗಳ ಹಿಂದಿನ ಸುಳ್ಳು ಪ್ರಕರಣ ಕೋರ್ಟ್ನಲ್ಲಿ ವಜಾಗೊಂಡಿದೆ. ಇಡಿ ಅತಿಥಿಗಳು ಇಂದು ಬೆಳಿಗ್ಗೆ ನಮ್ಮ ನಿವಾಸ ಪ್ರವೇಶಿಸಿದ್ದಾರೆ. ಪಂಜಾಬ್ನಲ್ಲಿ ಕಾಂಗ್ರೆಸ್ ತಡೆಯಲು ಪಿತೂರಿ ಮಾಡಲಾಗುತ್ತಿದೆ. ಇಡಿ ದಾಳಿ ಮೂಲಕ ಕಾಂಗ್ರೆಸ್ ತಡೆಯುತ್ತೇವೆಂಬುದು ತಪ್ಪು ತಿಳುವಳಿಕೆ. 16ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಅಂಗವಾಗಿ ನೀಡಲಾಗುವ ಜೀವಮಾನ ಸಾಧನೆ ಪ್ರಶಸ್ತಿಯನ್ನ ನಟಿ ಶಬಾನಾ ಅಜ್ಮಿಗೆ ಸಿಎಂ ಸಿದ್ದರಾಮಯ್ಯ ನೀಡಿ ಗೌರವಿಸಿದ್ದಾರೆ. ಜೊತೆಗೆ 10 ಲಕ್ಷ ರೂಪಾಯಿಯ ಚೆಕ್ ವಿತರಿಸಿದ್ದಾರೆ. ಈ ವೇಳೆ ಖ್ಯಾತ ಗೀತ ರಚನೆಕಾರ ಜಾವೇದ್ ಅಖ್ತರ್, ನಟ ಸಂಗೀತ ನಿರ್ದೇಶಕ ಸಾಧು ಕೋಕಿಲ ಉಪಸ್ಥಿತರಿದ್ದರು. ಶೌಚಾಲಯ ಸಮಸ್ಯೆ ಹಿನ್ನೆಲೆಯಲ್ಲಿ ಚಿಕಾಗೋದಿಂದ ದೆಹಲಿಗೆ ಬರುತ್ತಿದ್ದ ಏರ್ ಇಂಡಿಯಾ ವಿಮಾನ ವಾಪಸ್ಸಾದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಮಾರ್ಚ್ 6ರಂದು ಏರ್ ಇಂಡಿಯಾ ವಿಮಾನದ 10 ಶೌಚಾಲಯಗಳಲ್ಲಿ 9 ಶೌಚಾಲಯಗಳು ಕಾರ್ಯನಿರ್ವಹಿಸುತ್ತಿರಲಿಲ್ಲ. ಬಿಸಿನೆಸ್ ಕ್ಲಾಸ್ನ 1 ಶೌಚಾಲಯ ಮಾತ್ರ ಕಾರ್ಯನಿರ್ವಹಿಸುತ್ತಿತ್ತು. ಇದರಿಂದ ಪ್ರಯಾಣಿಕರು ಆಕ್ರೋಶಗೊಂಡಿದ್ರು. ಆಂಧ್ರಪ್ರದೇಶ ಸಂಸದ ಕಲಿಸೆಟ್ಟಿ ಅಪ್ಪಯ್ಯನಾಯ್ಡು 3ನೇ ಮಗು ಹೆರುವ ತಾಯಂದಿರಿಗೆ ಹೊಸ ಆಫರ್ ಘೋಷಿಸಿದ್ದಾರೆ. 3ನೇ ಮಗುವಿಗೆ ಜನ್ಮ ನೀಡುವ ಮಹಿಳೆಯರಿಗೆ 50,000 ಧನ ಸಹಾಯ ನೀಡುವುದಾಗಿ ಘೋಷಿಸಿದ್ದಾರೆ. ಅದರಲ್ಲೂ ಗಂಡು ಮಗುವಿಗೆ ಜನ್ಮ ನೀಡಿದ್ರೆ 1 ಹಸುವನ್ನ ಕೂಡ ನೀಡುವುದಾಗಿ ಹೇಳಿದ್ದಾರೆ. ದುಬೈನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನ್ಯೂಜಿಲೆಂಡ್ ತಂಡವನ್ನು ಸೋಲಿಸಿ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಪಟ್ಟಕ್ಕೇರಿದ ಟೀಂ ಇಂಡಿಯಾಗೆ ಬರೋಬ್ಬರಿ 20 ಕೋಟಿ ಬಹುಮಾನ ದೊರಕಿದೆ. ರನ್ನರ್ ಅಪ್ ನ್ಯೂಜಿಲೆಂಡ್ಗೆ 9.72 ಕೋಟಿ ಸಿಕ್ಕಿದೆ. ಚಾಂಪಿಯನ್ಸ್ ಟ್ರೋಫಿ ಫೈನಲ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ 4 ವಿಕೆಟ್ಗಳ ಅಮೋಘ ಜಯದ ಬಳಿಕ ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ನಿವೃತ್ತಿ ವದಂತಿಗೆ ತೆರೆ ಎಳೆದಿದ್ದಾರೆ. ನಾನು ಕ್ರಿಕೆಟ್ನಿಂದ ನಿವೃತ್ತಿಯಾಗೋದಿಲ್ಲ, ಈಗ ಏನು ನಡೆಯುತ್ತಿದೆಯೋ ಅದೇ ಮುಂದುವರಿಯಲಿದೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸದ್ಯ ಹಿಟ್ ಮ್ಯಾನ್ಸ್ ಫ್ಯಾನ್ಸ್ ನೆಟ್ಟುಸಿರು ಬಿಟ್ಟಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿ ಪ್ರಶಸ್ತಿ ಪ್ರದಾನ ವೇಳೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯ ಯಾವುದೇ ಅಧಿಕಾರಿ ಹಾಜರಿರದೇ ಇರುವುದಕ್ಕೆ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ಶೋಯಬ್ ಅಖ್ತರ್ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ದುಬೈನಲ್ಲಿ ನಡೆದ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯದಲ್ಲಿ ಚಹಲ್ ಜೊತೆ ಕಾಣಿಸಿಕೊಂಡಿದ್ದ ಸುರಸುಂದರಿ ಯಾರು ಅನ್ನೋದು ರಿವೀಲ್ ಆಗಿದೆ. ಈ ಚೆಲುವೆ ಪ್ರಸಿದ್ಧ ರೇಡಿಯೋ ಜಾಕಿ ಮಹವಶ್ ಅಂತ ಗೊತ್ತಾಗಿದೆ.